ವರ್ಷಗಟ್ಟಲೆ ನಡೀತದೆ. ಜಗಲಿಗರಲ್ಲಿ ಎಷ್ಟು ಭೂಮಿಗೆ ಬೆಲೆ ಎಷ್ಟಿದೆ, ಏನು ಲಾಭ ಸಿಗ್ತದೆ ನಮಗೆ? ಬೆಂಗಳೂರಿಗಿನ್ನ, ಬಾಂಬೆಗಿನ್ನ, ಇನ್ನೊಂದು ಗೋವಾಗಿನ್ನ, ಇನ್ನೊಂದು ಸ್ಟೇಟ್ ಸಿಟಿ, ದೊಡ್ಡ ದೊಡ್ಡ ಸಿಟಿಗಿನ್ನ ಜಗಲಿಗರಲ್ಲಿ ರಿಯಲ್ ಎಸ್ಟೇಟಿಗೆ ಲಾಭ ಸಿಗುತ್ತಾ? ಇವರು ರಾಜಕೀಯಕ್ಕೆ ನನ್ನ ಮೇಲೆ ಇವರು ಅಪವಾದ ಮಾಡೋಕ್ಕೆ ಏನೂ ಸಿಗ್ತಾ ಇಲ್ಲ. ಇದೊಂದು ಅಸ್ತ್ರ ಹಿಡ್ಕೊಂಡು ಅವ್ರಿಗೆ ಸ್ವಲ್ಪ ಫೀಡ್ ಮಾಡ್ಕೊಂಡು ದಿನನಿತ್ಯ ಊಟ ಹಾಕ್ಸ್ಕೊಂಡು ನನ್ನ ವಿರುದ್ಧ ಅಲ್ಲಿ ಧಿಕ್ಕಾರ ಕೂಗಿಸ್ಕೊಂಡು ಅವ್ರು ಯಾರಿಗೂ ಹೇಳ್ಕೊಂಡು ಕಳ್ಸೋರು. ಈಗ ಥರ ನನ್ನ ಮೊಬೈಲ್ ನೋಡ್ಕೊಂಡು ಬಂದೆ. ನಾನು ಹಂಗಂತೆ ನಾನು ಓಡೋಗಿದ್ದಂತೆ ಓಡ್ಬಿಟ್ಟು ಮತ್ತು ಇನ್ನೇನು ನನ್ನ ಬಗ್ಗೆ ವೈಯಕ್ತಿಕವಾಗಿ ಏನೋ ಬಿಚ್ಚಿರ್ತಾರಂತೆ. ಏನಿದೆ ವೈಯಕ್ತಿಕವಾಗಿ? ನಾನು 3 ಮದುವೆ ಆಗಿದ್ದೀನ? 3 ಮದುವೆ ಆಗಿದ್ದರೆ ನನ್ನ ರಿಯಾಲಿಟಿ. ನಾನು ರೈತರ ಮಗ, ಹಳ್ಳಿಯವನು. ನಾನು 3 ಮದುವೆ ಆಗಿಲ್ಲ. ನನ್ನ ಹತ್ರ ಸಾವಿರಾರು ಕೋಟಿ ಆಸ್ತಿ ಇಲ್ಲ, ಏನು ಇಲ್ಲದೆ ಹಳ್ಳಿಲಿ ಬಂದ್ಬಿಟ್ಟು ಇವತ್ತು ನನ್ನ ಹತ್ರ ಏನು ಕೋಟ್ಯಾಂತರ ರೂಪಾಯಿ ಕಾರ್ಗಳಿಲ್ಲ, ಅಥವಾ ಅವ್ರ ಥರ ಏನು ಹೆಲಿಕಾಪ್ಟರ್ ಯಾರ್ದೋ ಫ್ಯಾಕ್ಟ್ರಿ ಹತ್ರ ಇಸ್ಕೊಂಡಿಲ್ಲ. ಅಲ್ಲಿ ಯಾವುದೋ ಎಲ್ಲ ಆರೋಪ ಬಂತಲ್ಲ, ಭೂಕಬಳಿಕೆ ಮಾಡ್ಕೊಂಡವ್ರು, ಅಂಥ ಆರೋಪ ನನ್ನ ಮೇಲೆ ಇಲ್ಲ. ಯಾರೋ ಮುದ್ಕಪ್ಪನಿಗೆ ಹೇಳ್ಕೊಟ್ಬಿಟ್ಟು ಹೇಳಿಸ್ತಾವ್ರಲ್ಲಿ. ಅಯ್ಯಪ್ಪನಿಗೆ ಏನು 2 ಪ್ಯಾಕೆಟ್ ಕೊಟ್ಟವ್ರು, ಏನು ಕೊಟ್ಟವರು ಹೇಳ್ಕೊಟ್ಟಿದ್ದು ಹೇಳ್ತಾವ್ರು. ಅವ್ರಿಗೇನು ಗೊತ್ತಿರ್ತದೆ, ಇವ್ರು ಹೇಳ್ಕೊಟ್ಟಂಗೆ ಹೇಳ್ತಾರೆ. ಅಂದರೆ ಹಣ ಕೊಟ್ಟು ಪ್ರತಿಭಟನೆ ಮಾಡಿಸ್ತಾರೆ. 100ಕ್ಕೆ 100 ಕೊಟ್ಟೆ ಮಾಡಿಸ್ತಾ ಇರೋದು ನಾವು. ಇದೇ ಐಬಿಲ್ ನೀವೆಲ್ಲ ಇದ್ರಿ, ಸಚಿವರು ಬಂದರು, ಈ ಜಿಲ್ಲಾಧಿಕಾರಿಗಳು ಬಂದರು, CEO SP ಎಲ್ಲ ಇದ್ದರು, ನಾನು ಕೂಡ ಇದ್ದೆ. ಅವ್ರು ಕೇಳ್ಕೊಂಡಾಗ ನಾವು ಹೇಳ್ಬೋದು ವಿಚಾರನ ಏನಾಯಿತು ಅಂತ. ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳ ಜೊತೆ ಆಗು ಹೋಗೋ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಏನು ಬರ್ತದೆ ನೋಡೋಣ. ನೀವು ಕೋರ್ಟಲ್ಲೂ ಹಾಕೊಂಡಿದ್ದಾರೆ, ಕೋರ್ಟಲ್ಲಿ ನಿಮ್ಮ ಪ್ರಯತ್ನ ಮಾಡಿ ನಮ್ಮ ಸರ್ಕಾರದಿಂದ ಏನೋ ಮಾಡಲಿಕ್ಕೆ ಅವಕಾಶ ಇದ್ದರೆ ಚರ್ಚೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಸಚಿವರು. ಈಗ ಇಲಾಖೆ ವತಿಯಿಂದ ವಿದೇಶಕ್ಕೆ ಪ್ರವಾಸಕ್ಕೆಲ್ಲ ಹೋಗಿದ್ದಾರೆ. ಇನ್ನೊಂದು 3 ಡೇಸಲ್ಲಿ ಬರ್ತಾರೆ. ಬಂದ ನಂತರ ಅವ್ರ ಮುಖಾಂತರನೇ ಅದೇನಿದೆ ಡೈರೆಕ್ಟ್ರು ಬರ್ತಾರೆ, ಯಾರು DMA ಡೈರೆಕ್ಟ್ರು ಬರ್ತಾರೆ, ಏನಾಗಿದೆ, ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಏನು ವಿಚಾರವನ್ನು ಹೇಳ್ತಾರೆ. ಅಷ್ಟಕ್ಕೆ ಇವರು ತಾಳ್ಮೆ ಇಲ್ಲದೇ ಕರ್ಕೊಬಂದು ಪಾದಯಾತ್ರೆ ಮಾಡ್ತಾರೆ ಅಂತ ಇವರು ಮಾಡಲಿ. ಇದು ಸವಾಲು. ನಾನೇ 60-70 ಎಕರೆ ಇಲ್ಲೇ ಕೊಡ್ತೀನಿ. ಸವಾಲು. ಅವ್ರಿಗೆ ತಾಕತ್ತಿದ್ರೆ ತಗೊಬರಲಿ, ಉದ್ಯೋಗ ಕೊಡಲಿ ನಮ್ಮ ಯುವಕರಿಗೆ. ನಾವು ಏನು ಬೇಕಾದ್ರೂ ಸರಿ, ನಾವು ಜಾಗ ಕೊಡೋ ಜವಾಬ್ದಾರಿ ನಮ್ಮದು. ಇದು ಸವಾಲು. ಅವರು ತಾಕತ್ತಿದ್ರೆ ಅದು ಯಾವ ಕೈಗಾರಿಕೆ ತಗೊಬರ್ತಾರೆ ತಗೊಬರಲಿ. ನಾವು ಸರ್ಕಾರದ ಭಾಗವಾಗಿದ್ದೀವಿ. KIDB ಎಲ್ಲಿಂದ ಕೊಡ್ತಾರೆ? ಸರ್ಕಾರದ ಭಾಗವಾಗಿ. ಇವ್ರೇನು ತರ್ತಾರೆ ಹಂಗಾರೆ? ಇವ್ರು ಕೈಗಾರಿಕೆ ತರೋಕೆ ಇವ್ರು ಯಾರು? ಕೈಗಾರಿಕೆ ಹೋದ ಮೇಲೆ ಕೈಗಾರಿಕೆ ಆಗ್ತಾರೆ. ಇವ್ರದ್ದೇನು ಪಾತ್ರ ಹಂಗಾರೆ? ಯಾಕೆ ಕೈಗಾರಿಕೆ ಮಂತ್ರಿ ಆಗೋರು ಇವರು? ಯಾರು? ಏನು ನಿಮ್ಮ ಹೆಸರು ಹೇಳ್ರಿ, ನಿಮ್ದು ಯಾವುದು ಕೈಗಾರಿಕೆ ಅಂತ? ಮೂಲ ಸೌಕರ್ಯ ಕೊಡ್ತೀವಿ, ಜಾಗನೂ ಕೊಡ್ತೀವಿ. ಯಾವ ಇಂಡಸ್ಟ್ರಿ ತರ್ತೀರಿ, ಎಷ್ಟು ಜನಕ್ಕೆ ಉದ್ಯೋಗ ನಮ್ಮ ಜಿಲ್ಲೆಯವರು ಕೊಡ್ತೀರಿ ಅಂತ ನೀವು ಅನೌನ್ಸ್ ಮಾಡಿ. ಜಾಗ ಕೊಡಲಿಲ್ಲ ಅಂದ್ರೆ ಆಮೇಲೆ ಮಾತಾಡಲಿ, ಪಬ್ಲಿಕಲ್ಲಿ ಬರಲಿ. ಇನ್ನೂ ಹೆಚ್ಚಂದರೆ ನಾನು ಹೇಳಿದ್ನಲ್ಲ, ಡಿಬೇಟಿಗೆ ಬರಲಿ, ಜನ ಕರಿವ. ಜನನ ಪಾದಯಾತ್ರೆಗೆ ಪ್ರಚೋದನೆ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತಾರಲ್ಲ, ಜನನ ಕರಿವ. ಇಷ್ಟೇ ಎಲ್ಲರೂ ಸೇರಿಸುವ ವ್ಯವಸ್ಥೆ ಜನನ ಡಿಬೇಟಿಗೆ ಬರಲಿ. ಜನರನ್ನು ಹೇಳಲಿ ಯಾರ ಕಾಲದಲ್ಲಿ ಏನು ಅಭಿವೃದ್ಧಿ ಆಗಿದೆ, ರೈತರಿಗೆ ಏನು ಅನುಕೂಲ ಆಗಿದೆ ಅನ್ನೋದು ಜನರನ್ನು ಹೇಳಲಿ. ಅವ್ರ ಮುಂದೆ ನಾವು ಹೇಳ್ತೀವಿ ನಮ್ಮ ದಾಖಲೆ ಸಮೇತ ಕೆಲಸನ ನಮ್ಮ ಸರ್ಕಾರದ್ದು. ಇವರು ಆಗಿದ್ದ ಕಾಲದಲ್ಲಿ ಏನು ಮಾಡೋರಿಲ್ಲ ಅದನ್ನು ಹೇಳಲಿ. ಇಲ್ಲಿ ಬಂದ್ಬಿಟ್ಟು ಭಾವನಾತ್ಮಕ ಮಾತಾಡ್ಬಿಟ್ಟು ಜನರನ್ನ ಮರಳು ಮಾಡಿಬಿಟ್ಟು ಓಟ್ ತಗೊಂಡು ಗೆದ್ಬಿಡಂಗ ಅಭಿವೃದ್ಧಿ ಮಾಡೋದು. ಅಭಿವೃದ್ಧಿ ಮಾಡೋಕ್ಕೂ ಆಸಕ್ತಿ ಇರಬೇಕು, ಛಲ ಇರಬೇಕು, ರೈತರ ಕಷ್ಟ ತಿಳ್ಕೊಂಡಿರಬೇಕು. ಬರೀ ಭಾಷಣದಲ್ಲಿ, ಪೇಪರಲ್ಲಿ, TV ಹೇಳ್ಬಿಟ್ರೆ ಆಗಲ್ಲ. ಪ್ರಾಮಾಣಿಕವಾಗಿ ತೋರಿಸ್ಲಿ, ಅವ್ರು ಕೆಲಸ ಮಾಡಿ, ಆಮೇಲೆ ಮಾತಾಡಲಿ. ಅವರು CM ಕೂಡ ಪತ್ರ ಬರ್ತಿದ್ದಾರೆ ನಗರಸಭೆ. ಮೊದಲು ಬರೀಲಿ ರೀ, ಯಾರಿಗೆ ಬೇಕಾದ್ರೂ ಪತ್ರ. ಏನು ನಗರಸಭೆ ಆಗಿ ಏನಾದ್ರು ಆಸ್ತಿ ಬರ್ಸ್ಕೊಂಡಿದ್ದೀವಿ? ನಗರಸಭೆ ಆಗಿಬಿಟ್ಟು ನಾವು ರೈತರ ಆಸ್ತಿ ಬರ್ಸ್ಕೊಂಡಿದ್ದೀವ? ಅವ್ರ ಓಟ್ ನಕ್ಕನ್ನು ಮತದಾನದ ಹಕ್ಕು ಕಿತ್ಕೊಂಡಿದ್ದೀವ? ನಗರಸಭೆ ಅಭಿವೃದ್ಧಿಗೋಸ್ಕರ ಈ ರಾಜ್ಯದಲ್ಲಿ ಬೇಕಾದಷ್ಟಾಗಿದೆ, ಮದ್ದೂರು ಒಂದೇ ಆಗಿಲ್ಲ. ಮತ್ತೇನು ತೊಂದರೆ? ಅವ್ರ ಹೋರಾಟಕ್ಕೆ JDS ಬೆಂಬಲ ಇರುತ್ತದೆ. ಹೋರಾಟಕ್ಕೆ ನಮ್ಮದು ಬೆಂಬಲ ಇರ್ತದೆ, ಅವರೇ ಅಲ್ಲ. ಹೋರಾಟಗಾರರಿಗೆ ನಾವು ಸದಾ ಬೆಂಬಲ ಮಾಡ್ತೀವಿ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಹೋರಾಟ ಮಾಡೋದು ಯಾವ ನ್ಯಾಯ? ನೀವು KRSಲ್ಲಿ ಗಂಗಾರತಿ ಮಾಡಬೇಡಿ ಅಂತೀರ, ಅಥವಾ ಇನ್ನೊಂದು ಟೂರಿಸಮ್ಮು, ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಲಿಕ್ಕೆ ಏನಾದರೂ ಹೊಸ
ಹೊಸ ಯೋಜನೆಯನ್ನು ತರ್ತೀವಿ ಅಂತ ಸರ್ಕಾರದಿಂದ ಹೇಳಿದ್ರೆ ನೀವು ಅದ್ರ ವಿರುದ್ಧ ಹೋರಾಟ ಮಾಡ್ತೀರಾ, ಕೇಸ್ ಹಾಕ್ತೀರಾ. ಯಾಕೆ ರೈತರ ಮಕ್ಕಳು ಉದ್ಯೋಗ ಮಾಡೋದು ಬೇಡವಾ? KRS ಅಭಿವೃದ್ಧಿ ಆದರೆ, ಅಲ್ಲಿ ಆರತಿ ಶುರುವಾದರೆ ಅಥವಾ ಇನ್ನೊಂದು ಪಾರ್ಕ್ ಶುರುವಾದರೆ ನಮ್ಮ ಜಿಲ್ಲೆಯ ಸಾವಿರಾರು ಯುವಕರಿಗೆ ಕೆಲಸ ಸಿಗ್ತದೆ. ನಮ್ಮ ಸ್ಥಳೀಯರು ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥ ಸಾವಿರಾರು ಜನರಿಗೆ ಜೀವನ ಕಟ್ಕೊಳ್ಳೋಕೆ ಅವಕಾಶ ಆಗ್ತದೆ. ನೀವು ಯಾಕೆ ಹೋರಾಟ ಮಾಡೋದು? ಅಂಥವಕ್ಕೆ ಹೋರಾಟ ಮಾಡೋದು. ನಿಮಗೆ ಅಡಚಣೆ ಆದರೆ ಹೋರಾಟ ಮಾಡಿ, ಯಾರು ಬೇಡ, ನಾವು ಬೆಂಬಲ ಕೊಡ್ತೀವಿ. ಒಳ್ಳೆಯದಕ್ಕೂ ಅಭಿವೃದ್ಧಿ ಆಗೋದಕ್ಕೂ ಹೋರಾಟ ಮಾಡ್ತೀನಿ ಅಂತೀರಾ. ಯಾರಿಗೂ ಒಂದಷ್ಟು ಉದ್ಯೋಗ ಸಿಗ್ತದೆ, ನಮ್ಮ ಜಿಲ್ಲೆ ಜನರಿಗೆ ಜೀವನ ಉಪಯೋಗ ಆಗ್ತದೆ ಅಂದರೆ ಅದಕ್ಕೂ ಹೋರಾಟ ಮಾಡ್ತೀವಿ ಅಂತೀರಾ. ಹೋರಾಟ ಮಾಡ್ತೀವಿ ಅಂದರೆ ಏನು ಬೇಕಾದ್ರೂ ಮಾಡ್ಬೋದಾ ನಿಮ್ಮ ಇಷ್ಟ ಬಂದಂಗೆ? ಎಲ್ರಿಗೂ ಇವ್ರು ಬೆಂಬಲ ಕೊಟ್ಬಿಡ್ತಾರಾ? ಹಾಂ, ಏನೋ 50,000 ಜನ ಕರ್ಕೊಂಡೋಗಿ ಪಾದಯಾತ್ರೆ ಮಾಡ್ತಾರಂತೆ ಬೆಂಗಳೂರಿಗೆ. 50,000 ಜನ ಪಾದಯಾತ್ರೆ ಮಾಡಲಿ ಇವರು. ಬೆಂಗಳೂರು ಭಾಳ ಹತ್ರ, ಡೆಲ್ಲಿಗೆ ಹೋಗಲಿ, ಸ್ವಲ್ಪ ಎಕ್ಸಸೈಸ್ ಆಗ್ತದೆ, ಆರೋಗ್ಯ ಏನು ಸ್ವಲ್ಪ ವೃದ್ಧಿ ಆಗ್ತದೆ. ಬೆಂಗಳೂರು ಭಾರಿ ಹತ್ರ ಇದೆ. ಇವರೇನು ಇಲ್ಲಿ ಬಂದು ಉಪದೇಶ ಮಾಡೋ ಅವಶ್ಯಕತೆ ಇಲ್ಲ. ಇವರ ಮುಖ್ಯ ಪ್ರಧಾನಮಂತ್ರಿಗಳು, ಈ ದೇಶದ ಪ್ರಧಾನಮಂತ್ರಿಗಳು ಏನು ಹೇಳ್ತಾರೆ, ಹಳ್ಳಿಗಳು ನಗರೀಕರಣ ಆಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಮೋದಿಜಿಯವರು ಹೇಳ್ತಾರೆ. ಅದೇ ಸಂಪುಟದ ಇವರು ಸಚಿವರು ಇಲ್ಲಿ ಬಂದು ಹಳ್ಳಿ ಉಳ್ಕೋಬೇಕು, ಇದಕ್ಕೆ ನಾವು ವಿರೋಧ ಮಾಡ್ತೀವಿ, ನಿಮಗೆ ಬೆಂಬಲ ಕೊಡ್ತೀವಿ ಅಂತಾರೆ. ಏನು ಇವ್ರದ್ದು ಉದ್ದೇಶ ಏನು? ರಾಜಕೀಯ. ಇಲ್ಲಿ ಯಾರು ಬೇರೆ ರೈತರ ಮಕ್ಕಳು, ಬಡವ್ರ ಮಕ್ಕಳು, ಇನ್ನೊಬ್ಬ ಒಕ್ಕಲಿಗರ ಮಕ್ಕಳು ಹೆಸರು ಮಾಡಬಾರ್ದು, ಯಾರು ಬೆಳಿಬಾರ್ದು, ಇವ್ರ ಕುಟುಂಬನೇ ಇರಬೇಕು. ಬಹುಶಃ ಮೋಸ್ಟ್ಲಿ ಮೊಮ್ಮಗನು ಹುಟ್ಟಿದ ಮೊಮ್ಮಗನು ಇದಕ್ಕೂ ಒಂದು ಜಾಗ ಮಾಡಿಕೊಡೋ ಪ್ರಯತ್ನ ಮಾಡ್ತಾ ಇರಬೇಕು ಅಂತ ಕಾಣಿಸ್ತದೆ. ಈಗೆಲ್ಲ ಇಡೀ ಕುಟುಂಬದವ್ರು ಎಲ್ಲರೂ ಆಗೋದ್ರಿ. ಈಗ ಒಂದು ಪಿಳ್ಳೆ ಹುಟ್ಟೋದು, ಅದಕ್ಕೂ ಒಂದು ಜಾಗ ಮಾಡೋಕ್ಕೆ ಈಗ ಅವರು ವೇದಿಕೆಗೆ ರೆಡಿ ಮಾಡ್ತಾವ್ರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.